ಚನ್ನರಾಯಪಟ್ಟಣದ್ದು ಬಹಳ ಸರಳ ಸಮಸ್ಯೆ, ಸಂಕೀರ್ಣ ಪರಿಹಾರ. ಸರಳ ಸಮಸ್ಯೆ ಇದು ಕಣ್ಮುಂದಿದೆ, ಇದೇನು ದೊಡ್ಡ ವಿಚಾರಣೆ ಅಲ್ಲೇ ಅಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಆಲ್ರೆಡಿ ಕ್ಲಿಯರ್ ಕಟ್ ಆಗಿ ನೀತಿ ಇದೆ. ಅದು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 2013ರಲ್ಲಿ ಒಂದು ಕಾಯ್ದೆನ ತರ್ತಾರೆ. ಅದು ಭೂಸ್ವಾಧೀನ ಮತ್ತು ಪರಿಹಾರದ ಪುನರ್ವಸತಿ ಕಾಯ್ದೆ ಅಂತ ಹೇಳಿ ತರ್ತಾರೆ. ಆ ಕಾಯ್ದೆ ಅದಕ್ಕಿಂತ ಇದ್ದಂತ NDA ಗವರ್ಮೆಂಟ್ ಒಂದು ತಂದಿತ್ತು. ಅದು ಬಹಳ ಒಂದು ಭಯಂಕರವಾದಂತ ಕಾಯ್ದೆ. ಅದು ಸರ್ಕಾರ ಮನಸ್ಸಿ ಮಾಡಿದ್ರೆ ಯಾರ ಭೂಮಿನ ಬೇಕಾದ್ರೂ ವಶಪಡಿಸಿಕೊಳ್ಳುವಂತ ಕಾಯ್ದೆ ಇತ್ತು. ಅದರ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟಗಳು ನಡೆದವು. UPA ಗವರ್ಮೆಂಟ್ ಬಂದಾಗ ಅದನ್ನ ಬದಲಾವಣೆಯನ್ನ ಮಾಡಿ ಒಂದು ಹೊಸ ಕಾಯ್ದೆಯನ್ನ ತಂತು. ಇದುವರೆ ತನಕ ಇದ್ದಿದ್ರಲ್ಲಿ ಒಂದು ಜನಪರ ಕಾಯ್ದೆಯಾಗಿ ಅದೊಂದಿದೆ 2003. ಅದು ಯಾವುದು? ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಬಂದಂತ ಕಾಯ್ದೆ. ಆ ಕಾಯ್ದೆ ಹೇಳುವಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಭೂಮಿ ನೀವು ವಶಪಡಿಸ್ಕೊಳಕ್ ಹೋದಾಗ ಅದರಲ್ಲಿ 80% ಜನ ಒಪ್ಪಿಗೆ ಸೂಚಿಸಿದರೆ ಮಾತ್ರ ವಶಪಡಿಸಿಕೊಳ್ಳಲು ಸಾಧ್ಯ. 80% ಜನ ಒಪ್ಪಿಗೆ ಸೂಚಿಸಿದ ಅದರ ಅರ್ಥ ಏನಪ್ಪಾ ಅಂದ್ರೆ 25% ಜನ ವಿರೋಧ ಮಾಡಿದರೂ ಕೂಡ ವಶಪಡಿಸ್ಕೊಳಕ್ಕಾಗಲ್ಲ ಆ ಕಾಯ್ದೆ ಹೇಳುವಂತದ್ದು. ಆದ್ರೆ ಇಲ್ಲಿ ರಿವರ್ಸು, 80% ಜನ ನಮಗೆ ಬೇಡ ಅಂತ ಹೇಳ್ಬಿಟ್ಟು, 25% ಅಲ್ಲ 80% ಜನ ಬೇಡ ಅಂತ ಹೇಳಿದ್ದಾರೆ. ಆದರೂ ಕೂಡ ಇದು ಮುಂದುವರಿತಾ ಇದೆ. ಯಾಕೆ ಹಿಂಗ್ ಮುಂದುವರಿತಾ ಇದೆ? ಯಾಕೆ ಮುಂದುವರಿತಿದೆ ಅಂತ ಹೇಳಿದ್ರೆ, ಈ ಭೂಮಿ ಏನಿದೆಯಲ್ಲ, ಈಗ ಕೈಗಾರಿಕೆಗಳು ಬೆಳಿಬೇಕು. ಕೈಗಾರಿಕೆಗಳು ಬೆಳೆದ್ರೆ ಬಾಗಲಕೋಟಲ್ಲಿ ಮಾಡ್ಬೋದಲ್ಲ, ನಮ್ಮ MB ಪಾಟೀಲ್ ಕ್ಷೇತ್ರದಲ್ಲೇ ಮಾಡ್ಬೋದಲ್ಲ, ಬೇರೆ ಕ್ಷೇತ್ರದಲ್ಲಿ ಕೋಲಾರದಲ್ಲಿ ಮಾಡಬಹುದು, ಸಾರಿ ದೂರದ ಚಾಮರಾಜನಗರದಲ್ಲಿ ನಮ್ದು ಮಾಡಬಹುದಲ್ಲ, ಉತ್ತರ ಕನ್ನಡದಲ್ಲಿ ಮಾಡಬಹುದಲ್ಲ. ಇಲ್ಲ, ಅವ್ರಿಗೆ ಇಲ್ಲೇ ಬೇಕಾಗಿದೆ. ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ, ಇದೊಂದು ರಿಯಲ್ ಎಸ್ಟೇಟ್ ದಂಧೆ. ಇದೆಲ್ಲ ಮಾಡಿ ಕೈಗಾರಿಕೆ ಡೆವಲಪ್ಮೆಂಟ್ ಅಲ್ಲ. ಬರೀ ಸರ್ಕಾರದ ನಮ್ಮ ಸಾರ್ವಜನಿಕರ ಜನರ ಭೂಮಿಯನ್ನ ಕಸ್ಕೊಂಡು ಬರೀ ಅದನ್ನ ಇವರು ಹಣ ಇಟ್ಟರೆ ಸಾಕು, ಒಂದು ಕಂಪನಿ ಗಳಿಸಬೇಕಾಗಿರುವಷ್ಟು ಹಣ ಬರ್ತದೆ. ಆ ಹಣನ ತಗೊಂಡು ಬೇರೆ ಡೈವರ್ಟ್ ಮಾಡಿದ್ರೆ ಸಾಕು, ಕೋಟ್ಯಾಂತರ ಲಾಭ ಮಾಡಬಹುದು. ಇದು ಟೋಟಲ್ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಅವರಿಗೆ ಇದು ಈ ಭೂಮಿ ಏನಿದೆ, ಇದು ಬಂಗಾರದ ಭೂಮಿ ಅಲ್ಲ, ಇದು ವಜ್ರದ ಭೂಮಿ, ವಜ್ರದ ಬೆಲೆ ಬಾಳುವಂತ ಭೂಮಿ. ಅದನ್ನ ಪುಕ್ಕಟಾಗಿ ವಶಪಡಿಸ್ಕೊಂಡು ಇವ್ರು ಕೊಡ್ಬೇಕು ಅಂತ ಒಂದು ಮಾಫಿಯಾ ಇದು ಬರ್ತಿದೆ. MB ಪಾಟೀಲ್ ಇಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ ಆಗಿ ಪರಿವರ್ತನೆ ಹೊಂದಿದ್ದಾರೆ. ಸೊ ಇವರು ಅಷ್ಟು ಸುಲಭವಾಗಿ ಜಾರಿ ಮಾಡಕ್ ಬಿಡಲ್ಲ. ಸಿದ್ದರಾಮಯ್ಯ ಮನ್ಸು ಒಂದ್ ಕಡೆ ಇರ್ತದೆ, MB ಪಾಟೀಲ್ ಮನ್ಸು ಒಂದಿರ್ತದೆ. ಅವಾಗ ನಮ್ಗೆ ಕೇಳ್ತಿರುವಂತದ್ದು ಈ ಹೈಕಮಾಂಡೇ ನಮಗೆ ಮೇನ್ ಪ್ರಶ್ನೆ. ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳ ಸಜ್ಜನ ಅಂತ ನಮ್ಗೆಲ್ಲ ಕೂಡ ಇದೆ. ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಹೇಳೋದೇನು? ಈ ದೇಶದ ಸಂಪತ್ತಿನ ಮರುಹಂಚಿಕೆ ಆಗಬೇಕು, ಸಂಪತ್ತಿನ ಮರುಹಂಚಿಕೆ ಆಗಬೇಕು. ಬಲಾಢ್ಯರ ಕೈಯಲ್ಲಿ ಸಂಪತ್ತು ಶೇಖರಣೆಗೊಂಡಿದೆ, ಜನಸಾಮಾನ್ಯರಿಗೆ ಅದು ಹಂಚಿಕೆ ಆಗಬೇಕು ಹೇಳೋದು ಅವ್ರು ಅಲ್ಲಿ. ಅದು ಹೇಳದ ಆಚಾರ ತಿನ್ನೋದು ಬದನೆಕಾಯಿ ಅನ್ನೋ ರೀತಿಯಲ್ಲಿ ಹೇಳೋದು, ಅದನ್ನ ಹೇಳುವಂತದ್ದು. ಆದ್ರೆ ಇಡೀ ಭೂಮಿಯನ್ನ ಮತ್ತೆ ಬಾಚಿ ಬಿಚ್ಚು ಕೆಲವರ ಶ್ರೀಮಂತರಿಗೆ ಮತ್ತೆ ಕೊಡುವಂತ ಕೆಲಸ ಅವ್ರದೇ ಸರ್ಕಾರ ಮಾಡ್ತಾ ಇದೆ. ಈಗ ಇದು ಕಾಂಗ್ರೆಸ್ ಪಕ್ಷದ ಮುಂದಿರುವಂತ ತಾತ್ವಿಕ ಪ್ರಶ್ನೆ. ಅವ್ರು ಉತ್ತರ ಹೇಳಬೇಕು. ಹಂಗಿದ್ರೆ ಅವ್ರು ತಂದಂತ 2013ರ UPA ಕಾಯ್ದೆ ತಪ್ಪ, ಹಂಗಿರು ಒಪ್ಪನಾಗ ಅವ್ರು ಹೇಳಿ, ನಾವು ತಪ್ಪಾಗಿ ತಂದ್ಬಿಟ್ಟಿವಿ ಸ್ವಾಮಿ, ಅದನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿ. ರಾಹುಲ್ ಗಾಂಧಿ ಅವ್ರು ಬಂದು ಹೇಳ್ಬಿಡ್ಲಿ, ಇಲ್ಲ ಇಲ್ಲ ನಾವು ಏನು ಸಂಪತ್ತಿನ ಮರುಹಂಚಿಕೆ ಅಂತ ನಾವು ಹೇಳಿದ್ವಲ್ಲ, ಅದು ಹಂಗೆಲ್ಲ ಆಗಲ್ಲ. ಇವತ್ತು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಸಂಪತ್ತನ್ನು ತಗೊಂಡು ಇವ್ರಿಗೆ ಕೊಡಬೇಕು, ಅವ್ರು ಡೆವಲಪ್ ಮಾಡ್ತಾರೆ, ಅವ್ರು ಕೊಡುವಂತ ಭಿಕ್ಷೆಯಲ್ಲಿ ನಾವೆಲ್ಲ ಬಡ ಜನರು ಬದುಕಬೇಕು ಅಂತ ಅವ್ರು ಹೇಳಿ. ಈ ಪ್ರಶ್ನೆ ಇವತ್ತು ಬರೀ ಸಿದ್ದರಾಮಯ್ಯ ಅವ್ರ ಮುಂದೆ ಇಲ್ಲ, ರಾಹುಲ್ ಗಾಂಧಿ ಅವ್ರ ಮುಂದೆ ಇದೆ. ನಾವು ಈ ಹೋರಾಟ ನಿಲ್ಲೋದಿಲ್ಲ. ಇದು ಎಲ್ಲಾ ಲೆವೆಲ್ಗೂ ಹೋಗ್ತದೆ. ಇದು ಯಾವ ರೀತಿ ಕೊಡ್ತಾರೆ ಅಂತ ದೊಡ್ಡ ಒಂದು ತಾತ್ವಿಕ ಸಂಘರ್ಷ ನಡೆಯಲಿದೆ ಇದ್ರೊಳಗೆ ಈ ಕರ್ನಾಟಕದಲ್ಲಿ.